ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಡಾಕ್ಟರ್ ವಿರುದ್ಧ ಸೋಲನ್ನ ಕಂಡ ಡಿಕೆ ಸುರೇಶ್ ಅವರ ನಿವಾಸಕ್ಕೆ ಇದೀಗ ಸಾಲು ಸಾಲು ನಾಯಕರು ಭೇಟಿ ಕೊಡ್ತಿದ್ದಾರೆ. ಸಮಾಧಾನಕ್ಕೋ ಸಾಂತ್ವನಕ್ಕೋ ಗೊತ್ತಿಲ್ಲ. ಜಮೀರ್ ಅಹಮದ್ ಖಾನ್ ಅವರ ಬೆನ್ನಲ್ಲೇ ಶಿವರಾಮ್ ಹೆಬ್ಬಾರ್, ಎಸ್.ಟಿ. ಸೋಮಶೇಖರ್ ಎಲ್ಲರೂ ಕೂಡ ಡಿಕೆ ಸುರೇಶ್ ಅವರ ನಿವಾಸಕ್ಕೆ, ಸದಾಶಿವನಗರದಲ್ಲಿರುವ ಡಿಕೆ ಸುರೇಶ್ ಅವರ ನಿವಾಸಕ್ಕೆ ಹೋಗಿ ಅವರಿಗೆ ಸಾಂತ್ವನ ಹೇಳೋ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಮುಂದಿನ ನಡೆ ನುಡಿಗಳ ಬಗ್ಗೆ ಕಾರ್ಯತಂತ್ರವನ್ನ ಈ ಒಂದು ಮೀಟಿಂಗ್ನಲ್ಲಿ ಡಿಸ್ಕಸ್ ಮಾಡ್ತಿದ್ದಾರೆ. ಇವೆಲ್ಲ ಗೊತ್ತಿದ್ದಂಗೆ, ನನಗೆ ಗೊತ್ತಿದ್ದಂಗೆ ಇಡೀ ದೇಶದಲ್ಲಿ MP ಗಳಲ್ಲಿ ಯಾರನ್ನ ಕೆಲಸ ಮಾಡಿದ್ದಾರೆ ಅಂದರೆ ನಂಬರ್ 1 ಸುರೇಶ್ ಅವರು. ಆ ಜನ ಆ ಕೆಲಸಕ್ಕೆ ಲೆಕ್ಕಕ್ಕಿಟ್ಟಿಲ್ಲ, ಸೋಲ್ಸಿದಾರಂತ ಆ ನೋವು ಬಂದು ಸಾಹೇಬ್ರು ಮಾತಾಡ್ಕೊಂಡು ಹೋಗಿದ್ದೀನಿ ಅಷ್ಟೇ. ಏನು ಸರ್ ಸೋಲ್ಗೆ ಏನಾದರೂ ಕಾರಣ ಏನು ಸರ್? ಏನಾದರೂ ಅತಿಯಾದ ಅದೇ ಹೇಳ್ತಲ್ಲ, ನಮಗೆಲ್ಲ ಆಶ್ಚರ್ಯ. ನಮಗೆಲ್ಲ ಸುರೇಶ್ ಅಂತ ಅವರು ಸೋಲ್ತಾರಂದ್ರೆ ನಮಗೆಲ್ಲ ಆಶ್ಚರ್ಯ. ನಾನು ಹೇಳಿಲ್ಲ ಅದಕ್ಕಿಂತ ಮುಂಚೆ ಇಡೀ ದೇಶದಲ್ಲಿ ಯಾರನ್ನ MP ಕೆಲಸ ಮಾಡ್ತಾ ಇದ್ರು ಅಂದರೆ ಸುರೇಶ್ ಸಾಹೇಬರು. ನನ್ನ ಅನಿಸಿಕೆ ಬೇರೆಯವರು ಸಂಡೇ ಆದರೂ ರಜಾ ತೊಗೊಳ್ತಾ ಇದ್ರು, ಆ ಸಂಡೇನೂ ರಜಾ ತೊಗೊಳ್ತಾ ಇಲ್ಲ. ಒಂದು ಆಫೀಸರ್ಗಳು ಏನು ಕೆಲಸ ಮಾಡೋರು ಆ ಕ್ಷೇತ್ರದಲ್ಲಿ ಯಾವುದನ್ನ ಒಂದು ತಾಲೂಕಲ್ಲಿ ಒಂದು ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಕಾರ್ಯಕ್ರಮ ಹಾಕೊಂಡು ಪ್ರತಿದಿನ ಅಲ್ಲೇ ಇರೋರು ಅಂಥವ್ರನ್ನ ಜನ ಸೋಲಿಸಿದಾರೆ ಅಂತ ಎಲ್ಲ ಒಂದ್ ಕಡೆ ನೋವು ತಂದಿದೆ ಸರ್. ಒಂದ್ ಕಡೆ ಬೆಂಗಳೂರು ಗ್ರಾಮಾಂತರ ಸ್ನೇಹಿತರು ಮತ್ತೆ ಬಿಜೆಪಿ ಸ್ನೇಹಿತರು ಸೇರಿ ಜಿದ್ದಿಗೆ ಬಿಚ್ಚೋಲ್ಸದ ಅಂತ. ಜಿದ್ದಿಗಿಲ್ಲ, ಜನ ತೀರ್ಮಾನ ಮಾಡೋರು. ಅವ್ರು ಜಿದ್ದಿಲ್ರಿ, ಜನ ಮತ ಕೊಡೋರು ಯಾರು? ಜನ. ಈಗ ಸೋಲ್ಸಿರೋದು ಯಾರು? BJP JDS ಅಂತ ಹೇಳಕ್ಕಾಗಲ್ಲ ನಾವು. ಜನ ನಮಗೆಲ್ಲ ಇಂಥ ಒಳ್ಳೆಯವ್ರನ್ನ ಕೆಲಸ ಮಾಡೋರನ್ನ ಇಲ್ಲಿ ಸೋಲ್ಸಿದಾರೆ ಅಂತ ನಮ್ಗೆ ನೋವು ಸರ್. ಒಂದ್ ಕಡೆ ಮೊದಲಿಗರು ಅಂತ ಹೇಳಲಿಕ್ಕೆ ಭಾಳ ಸಂತೋಷ ಆಗ್ತದೆ. ಆದರೆ ರಾಜಕಾರಣ ಜನಗಳು ಅವ್ರನ್ನ ಪರಾಭವಗೊಳಿಸಿರ್ಬೋದು, ಬಟ್ ಆದರೂ ಅವ್ರು ಮಾಡಿದಂಥ ಕೆಲಸನ ಕಂಟಿನ್ಯೂ ಮಾಡ್ತಾರೆ. ಒಂದಲ್ಲ ಒಂದು ದಿವಸ ಅವರ ಜನರಿಗೇನು ಗೊತ್ತಿದೆ ಅದು ಮುಂದೆ ತಪ್ಪು ಮಾಡೋದು ಅಂತಕ್ಕಂಥದ್ದು ಅತಿ ಶೀಘ್ರದಲ್ಲೇ ಮತದಾರರಿಗೆ ಗೊತ್ತಾಗ್ತದೆ. ಸರ್, ಕನ್ನಡಿಗರ ಪರವಾಗಿ, ತೆರಿಗೆ ತಾರತಮ್ಯದ ಪರವಾಗಿ ಮಾತನಾಡಿದ್ದೇ ಇಲ್ಲ ಒಂದ್ ಕಡೆಗೆ ಮುಳುವಾಗೋ ರೀತಿಯಲ್ಲಿ ಜನ ಅದನ್ನು ಒಪ್ಪಲಿಲ್ವಾ ಅಂತ.